ತುಂಬ ಸಾಫ್ಟಾಗಿ ಟೇಸ್ಟಿಯಾಗಿ ಸಿಂಪಲ್ಲಾಗಿ ಮಾಡೋವಂಥ ಒಂದು ಬರ್ಫಿನೇ 7 ಕಪ್ಸ್ ಬರ್ಫಿ. ತುಂಬ ಎಷ್ಟು ಸಾಫ್ಟಾಗಿ ಪರ್ಫೆಕ್ಟಾಗಿ ಹದವಾಗಿ ಬಂದಿದೆ, ನೀವು ಆರಾಮಾಗಿ ನೋಡ್ಕೋಬೋದು. ಬೇಕಾಗಿರೋದು 1 ಕಪ್ ಕಡಲೆ ಹಿಟ್ಟು, 3 ಕಪ್ ಸಕ್ಕರೆ, 1 ಕಪ್ ಕಾಯಿ, 1 ಕಪ್ ತುಪ್ಪ, 1 ಕಪ್ ಹಾಲು. ನೀವು ಸಕ್ಕರೆನ 3 ಕಪ್ ಜಾಸ್ತಿ ಆಗುತ್ತೆ ಸ್ವೀಟ್ ಅನ್ನೋರು 2.5 2.25 ಕಪ್ನ ನೀವು ತೊಗೋಬೋದು. ಎಲ್ಲದೂ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಯಾವುದೇ ಒಂದು ಗಂಟಿಲ್ಲದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. ಕಡಲೆ ಹಿಟ್ಟನ್ನ ಗಂಟಿದ್ರೆ ಜರಡಿ ಇಟ್ಕೊಳ್ಳಿ. ಕಾಯಿ ಏನಾರ ದಪ್ಪದಾಗಿ ತುರ್ಕೊಂಡಿದ್ರೆ ಒಂದು ಸತಿ ಪಲ್ಸ್ ಮಾಡ್ಕೊಳ್ಳಿ. ಒಂದೇ ಒಂದು ಪಲ್ಸ್ನ ನೀವು ಕಾಯಿಗೆ ಮಿಕ್ಸಿಯಲ್ಲಿ ಮಾಡೋದ್ರಿಂದ ಸಣ್ಣದಾಗಿ ತುರಿ ಬರುತ್ತೆ. ಯಾವುದೇ ಒಂದು ಗಂಟಿರೋದಿಲ್ಲ, ಬಾಯಿಗೆ ಸಿಗೋದಿಲ್ಲ, ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಕಾಯಿ ಹಾಕೋದ್ರಿಂದ. ಮೈಸೂರು ಪಾಕ್ ಥರ ತುಪ್ಪ ವಿಪರೀತ ಇಡಿಸುತ್ತೆ ಅನ್ನೋ ಥರನೂ ಏನೂ ಇಲ್ಲ. ಇದರಲ್ಲಿ ಅಷ್ಟೊಂದು ತುಪ್ಪ ಎಣ್ಣೆ ಏನೂ ಬೇಕಿಲ್ಲ, ಆರಾಮಾಗಿ ಮಾಡ್ಕೋಬೋದು. ನೋಡಿ, ಈ ರೀತಿ ತುಪ್ಪದ ಥರ ಕುದಿಯೋಕ್ಕೆ ಶುರುವಾಗುತ್ತೆ. ಸ್ಟಾರ್ಟಿಂಗಲ್ಲಿ ಏನು ತುಂಬ ಹೊತ್ತು ಕೈ ಆಡ್ತಾನೆ ಇರಬೇಕು ಅನ್ನೋದೇನಿಲ್ಲ. ಒಂದು ಸತಿ ಕೈ ಆಡಿ ಲೋ ಫ್ಲೇಮಲ್ಲಿ ಬಿಟ್ಬಿಟ್ಟು ಮಧ್ಯೆ ಒಂದು ಸತಿ ಸುಮ್ಮನೆ ಕೈ ಆಡಿಕೊಂಡ್ರೆ ಸಾಕು. ಬಟ್ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಇಡೀ ಸ್ವೀಟ್ನ ಮಾಡಬೇಕು, ಆವಾಗಷ್ಟೇ ಪರ್ಫೆಕ್ಟಾಗಿ ಬರ್ಫಿ ಬರುತ್ತೆ. ಇಲ್ಲ ಅಂತಂದರೆ ತಳ ಬೇಗ ಒತ್ತುತ್ತೆ, ಕಾಯಿ ಹಾಕಿರೋದ್ರಿಂದ ತಳ ಒತ್ತುತ್ತೆ. ನೋಡಿ, ಈ ರೀತಿ ಗುಳ್ಳೆಗಳು ಬರೋಕ್ಕೆ ಶುರುವಾದಂಗೆ ಸೈಡಲ್ಲೆಲ್ಲ ಈ ರೀತಿ ಬಬಲ್ಸ್ ಬರ್ತಾ ಹೋಗುತ್ತೆ. ಸೈಡಿಂದ ಮತ್ತು ಕೆಳಗಿಂದನೂ ನೀವು ಕೈ ಆಡ್ತಾನೆ ಇರಬೇಕು. ಒಂದು 10 ಸೆಕೆಂಡ್ 20 ಸೆಕೆಂಡ್ಗೆ ಒಂದು ಸತಿ ಪೂರ್ತಿ ಗಟ್ಟಿಯಾಗೋವರೆಗೂ ಮಧ್ಯೆ ಕೈ ಆಡಿಕೊಂಡ್ರೆ ಸಾಕು. ಬಟ್ ಗಟ್ಟಿ ಆಗ್ತಾ ಇದೆ ಅನ್ನೋ ಅಷ್ಟರಲ್ಲಿ ಮಾತ್ರ ನೀವು ಕೈ ಆಡ್ತಾನೆ ಇರಬೇಕು. ಕೆಳಗಿಂದ ಸೈಡಲ್ಲೆಲ್ಲ ಕೈ ಆಡ್ತಾ ಇರಬೇಕು. ಬೇಗ ಬರ್ಫಿ ಒತ್ಬಿಡುತ್ತೆ. ಎಲ್ಲೋಯಿಂದ ಲೈಟಾಗಿ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ. ಇವಾಗ ಗಟ್ಟಿಯಾದಂಗೆ ನೋಡಿ, ಈ ಥರ ಬ್ರೌನಾಗಿ ಇದಿನ್ನೂ ಒಂಥರ ಮೆತ್ತಿಗೆ ಹಸಿ ಇದೆ, ಬಟ್ ಆಗಕ್ಕೆ ಬರ್ತಾ ಇದೆ, ಆದರೆ ಆಗಿಲ್ಲ. ಈ ಹದದಲ್ಲೂ ನೀವು ತೆಗಿಯೋ ಹಾಗಿಲ್ಲ. ನೋಡಿ, ಈ ರೀತಿ ಗೂಡು ಬರುತ್ತೆ. ನೋಡಿ, ಇನ್ನೇನು ಕರೆಕ್ಟಾಗಿ ಸೈಡಲ್ಲೆಲ್ಲ ಬಬಲ್ ಬಂದು ಫುಲ್ ಲೋ ಫ್ಲೇಮ್ ಮಾಡ್ಕೊಂಡು ನೋಡಿ, ಈ ರೀತಿ ಒಂಥರ ಬರ್ಫಿ ಥರ ಟೆಕ್ಸ್ಚರ್ ಬರುತ್ತೆ. ಆವಾಗ ನೀವು ಪರ್ಫೆಕ್ಟಾಗಿ ಬಂದಿದೆ ನಿಮ್ಮ ಬರ್ಫಿ ಅಂತಂದ್ಬಿಟ್ಟು ತಕ್ಷಣ ತುಪ್ಪ ಸವರಿರೋ ಒಂದು ಪ್ಲೇಟ್ನ ಮುಂಚೆನೇ ತುಪ್ಪ ಸವರಿಟ್ಕೊಂಡು ಅದಕ್ಕೆ ಬಗ್ಗಿಸ್ಕೊಂಡು ಬಿಸಿಯಾಗಿರೋ ಒಂದು ಫ್ಲ್ಯಾಟ್ ಆಗಿರೋ ಪ್ಲೇಟ್ಗೂ ತುಪ್ಪ ಸವರ್ಬಿಟ್ಟು ಅದನ್ನು ಫ್ಲ್ಯಾಟ್ ಮಾಡ್ಕೊಂಬಿಡಿ. ತಕ್ಷಣಕ್ಕೆ ಫ್ಲ್ಯಾಟ್ ಮಾಡಬೇಕು, ಇಲ್ಲಾಂದರೆ ಗಟ್ಟಿಯಾಗಿಬಿಡುತ್ತೆ. ಇಲ್ಲ, ಇನ್ನೊಂದು ನಿಮಿಷ ನೀವು ಬಿಟ್ಟು ತೆಗೆದ್ರೂ ಬರ್ಫಿ ತುಂಬ ಗಟ್ಟಿಯಾಗಿಬಿಡುತ್ತೆ. ಹಾಗಾಗಿ ಪರ್ಫೆಕ್ಟಾಗಿ ನಾನು ಯಾವ ಗೂಡು ಬಂದಾಗ ತೋರಿಸಿದ್ದೀನಿ ಅದೇ ಹದದಲ್ಲಿ ನೀವು ತೆಗಿಬೇಕು. ಆವಾಗ ನೋಡಿ ಎಷ್ಟು ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬರ್ಫಿ ಬರುತ್ತೆ. 15 ದಿನ ಆರಾಮಾಗಿ ಆಚೆ ಇಟ್ಕೊಂಡು ತಿನ್ಬೋದು. ಹೊಸ ವರ್ಷಕ್ಕೆ ಈ ಸ್ವೀಟ್ನ ಟ್ರೈ ಮಾಡಿ ನೋಡಿ, ಆರಾಮಾಗಿ ಒಂಚೂರು ವೇಸ್ಟ್ ಆಗದೆ ಈ ಬರ್ಫಿ ಬರುತ್ತೆ. ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ.